ಎಲ್ಲರಿಗೂ ವೆಲ್ಕಮ್ ರೀ ಯೂಟ್ಯೂಬ್ ಚೈತ್ರ ಚಾನಲ್ಗೆ. ನೋಡ್ರಿ ಸ್ನೇಹಿತರೆ, ನಮ್ಮ ಮನ್ಯಾಗ ಇಂಥದ್ದೊಂದು ಹಿಟ್ಟಿನ ಗಿರಣಿ ಐತಿ. ಇದ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ನೀವು ಇಂಥದ್ದೊಂದು ಏನರ ಹಿಟ್ಟಿನ ಗಿರಣಿ ನಿಮ್ಮ ಮನೆಗೆ ತೊಗೊಂಡ್ರೆ ಭಾಳ ಅನುಕೂಲ ಆಕತಿ. ಮತ್ತು ಇದು ನಮ್ಮ ಹಳ್ಳಿ ಮಂದಿಗೆ ಹೆಂಗೆ ಉಪಯೋಗ ಆಕತಿ, ಇದನ್ನು ಹೆಂಗೆ ನಾವು ಉಪಯೋಗಿಸ್ಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಈ ಥರ ಇದಕ್ಕೆ ಮೊದಲು ಕರೆಂಟ್ ಬೇಕು. ಇಲ್ಲಿ ನಾವು ಒಂದು ಬಟನನ್ನು ಇದಕ್ಕೆ ಇಟ್ಕೊಂಡಿರ್ಬೇಕು, ಆನ್ ಮಾಡೋಕ್ಕೆ ಮತ್ತು ಆಫ್ ಮಾಡೋಕ್ಕೆ. ಮತ್ತು ಇದೀಗ ಬಟನ್ ಆನ್ ಮಾಡೀನಿ, ಈ ಥರ ಮ್ಯೂಸಿಕ್ ಬರ್ತೈತಿ ಸ್ಟಾರ್ಟಿಂಗ. ಮತ್ತು ಇದು ಮ್ಯಾಲಿಂದ ಇಲ್ಲಿಂದ ನಾವು ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿದಾಗ ನಮಗೆ ಇಲ್ಲಿ ಒಳಗೆ ಕಾಳನ್ನು ಹಾಕೋಕೆ ಒಂದು ಪ್ಲೇಸ್ ಸಿಗ್ತೈತಿ. ಇದನ್ನ ತೆಗೆದು ಬಿಡೋಣ ನಿಂದ್ರಿ. ಇಲ್ಲಿ ನಾವು ಕಾಳನ್ನು ಹಾಕಬೇಕು. ಈ ಮೂಲಕ ಇಲ್ಲಿ ಕಾಳುಗಳೊಳಗೆ ಗ್ರೈಂಡ್ ಆಕ್ಕವು. ಈ ಥರ ಒಂದು ಬಾಕ್ಸ್ ಇರ್ತೈತಿ. ಇದ್ರ ತುಂಬ ನಾವು ಕಾಳು ಹಾಕಿದ್ರೂ ಅದು ತಾನಾಗಿನ ಬೀಸ್ತೈತಿ. ನೋಡೋಕೆ ಈ ಥರ ಎಲ್ಲ ಹಿಂದೈತಿ. ಇದೇನು ಅಷ್ಟೊಂದೇನು ಜಾಸ್ತಿ ಜಾಗ ಏನು ಹಿಡಿಯೋಂಗಿಲ್ಲ, ಸ್ವಲ್ಪ ಜಾಗ ಆದರೆ ಇದಕ್ಕೆ ನಡೆಯುತ್ತೈತಿ. ಮತ್ತು ನಾವು ಅಲ್ಲಿ ಇಲ್ಲಿ ಹೋಗಿ ದೂರ ಹೋಗಿ ಹಿಟ್ಟನ್ನು ಬೀಸಿ ತರೋದಕ್ಕಿಂತ ಇದೇ ಥರ ನಮ್ಮ ಮನ್ಯಾಗ ನಾವು ಒಂದು ಮಾಡ್ಕೊಂಡ್ರೆ ನಮ್ಮ ಮನೆಗೆ ಹೆಲ್ಪ್ ಆಕತಿ. ಮತ್ತು ಈ ಥರ ನಾವು ಇಲ್ಲಿ ಓಪನ್ ಮಾಡಬೇಕು. ಇಲ್ಲಿ ಇದಕ್ಕಾದಂಥ ಒಂದು ಡಬ್ಬಿ ಕೊಟ್ಟಿರ್ತಾರೆ. ಇದ್ರೊಳಗೆ ಹಿಟ್ಟು ಬೀಳ್ತೈತಿ. ಇಲ್ಲಿ ಚಾನ್ಗಿ ಮೂಲಕ ಹಾದ ಇಲ್ಲೇ ಎಲ್ಲ ಹಿಟ್ಟು ರೆಡಿ ಆಗೋದಂದ್ರೆ ಇದನ್ನು ಈ ಥರ ಇಲ್ಲೊಂದು ಸಣ್ಣದೊಂದು ಲಾಕ್ ಇರ್ತೈತಿ. ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಬಂದುಬಿಡ್ತೈತಿ. ಇದನ್ನು ಈ ಥರ ಓಪನ್ ಮಾಡೋದು. ಇದ್ರಾಗ ಮೇನ್ಪ ಅಂದರೆ ನಾವು ಯಾವ ಹಿಟ್ಟಿಗೆ ಯಾವ ಥರ ಚಾನಿಗೆ ಬೇಕು, ನಮ್ಗೆ ಹಿಟ್ಟು ಸಣ್ಣ ಬೇಕು ಅಥವಾ ದಪ್ಪ ಬೇಕು ಅನ್ನೋದನ್ನ ನಾವು ಇಲ್ಲಿ ಬದಲಾಯಿಸ್ಕೋಬೇಕು. ಇದನ್ನು ಈ ಥರ ನಾವು ತೆಗೆದ್ರೆ ಇದು ಬರ್ತೈತಿ, ಹೊರಗೆ ಓಪನ್ ಆಕತಿ. ಇಲ್ಲಿ ಅವರ ಸಾನಿಗೆಗಳನ್ನ ಕೊಟ್ಟಿರ್ತಾರೆ. ಅವರು ಆಲ್ಮೋಸ್ಟ್ ಅಲ್ಲ ಒಂದು 6 ಸಾನಿಗೆ ಕೊಟ್ಟಾರು. ಇದನ್ನೊಂದು ಹಿಡ್ಕೊಂಡು 6 ಚಾನಿಗೆಯನ್ನು ಕೊಟ್ಟಾರು. ಅದರಿಂದ ನಾವು ಹಿಟ್ಟನ್ನು ಗ್ರೈಂಡ್ ಮಾಡ್ಬೋದು. ಇದು ಈ ಥರ ಐತಿ. ಇದನ್ನು ಹೊರಗೆ ತೆಗ್ಯಾಕೆ ಬರ್ತೈತಿ. ಇದನ್ನು ತೆಗೆದು ವಾಪಸ್ ಇಲ್ಲೇ ನಾವು ಆಟೋಮೆಟಿಕ್ಲಿ ಇದನ್ನ ಈ ಥರ ಪ್ರೆಸ್ ಮಾಡಬೇಕು. ಇದು ಒಳಗೆ ಯಾವಾಗಲೂ ಈ ಥರ ಇರ್ತೈತಿ. ಮತ್ತು ನಾವು ಕಾಳನ್ನು ಹಾಕುವಾಗ ಈ ಥರ ಚಾನ್ಗಿಯನ್ನು ನಮಗೆ ಯಾವ್ದು ಬೇಕು ಅದನ್ನು ಸೆಟ್ ಇಲ್ಲಿ ಮಾಡಿಕೊಂಡು ಆಮೇಲೆ ಇದನ್ನ ಈ ಥರ ಒಂಚೂರು ಜೋರಾಗಿ ಬಡಿದ್ರೆ ಈ ಲಾಕು ಇದ್ರೊಳಗೆ ಕೂತ್ಕೋಬೇಕು. ನಾವು ಯಾವಾಗಲೂ ಈ ಗಿರ್ನಿ ಸ್ಟಾರ್ಟ್ ಮಾಡಾಗ ಈ ಸಾನಿಗೆ ಇದು ಕರೆಕ್ಟಾಗಿ ಲಾಕ್ ಆಗೈತೋ ಇಲ್ಲೋ ಇದನ್ನು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾವು ಓಪನ್ ಮಾಡಬೇಕು. ಈ ಥರ ಐತಿ. ಮತ್ತಿದು ಈ ಥರ ಇದಕ್ಕೆ ಇಲ್ಲಿ ಹಿಂಗೆ ಹಿಡಿಕೆಗಳು ಅದಾವು. ಇದನ್ನ ಈ ಥರ ಸರಿಸಿ ಮತ್ತು ವಾಪಸ್ಸು ಇದೇ ಥರ ಲಾಕ್ ಮಾಡಬೇಕು. ಅಂದರೆ ಹಿಟ್ಟೆಲ್ಲಿ ಹೊರಗೆ ಚೆಲ್ಲಾಡ್ಲದಕ್ಕಾಗಿ ಇದನ್ನು ಕೊಟ್ಟಾರ್ರಿ ಹಿಂಗೆ. ನಿಮಗೆ ಇವಾಗ ನಾನು ಕಾಳುಗಳನ್ನ ಹಾಕಿ ತೋರ್ಸಾಕ್ತೇನೆ. ನಿಮಗೆ ಈ ಥರ ನೀವು ಇದು ಎಷ್ಟು ಹಿಡಿತೈತ್ಲೆ ಇಷ್ಟು ಕಾಳುಗಳನ್ನ ಹಾಕಬೇಕು. ಇಷ್ಟು ಹಾಕಿ ಇಲ್ಲಿಗ ಬಟನ್ ಆನ್ ಮಾಡಬೇಕು. ನಿಮಗೆ ಸೌಂಡ್ನು ಕೇಳಿಸ್ತೀನಿ ನಾನು ಯಾವ ಥರ ಬರ್ತೈತೆ ಅಂತ. ಫ್ರೆಂಡ್ಸ್ ಅದ ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಮೂಲಕ ಆನ್ ಆಕತಿ. ಆಮೇಲೆ ಇಲ್ಲಿ ಹಿಟ್ಟನ್ನು ತೋರಿಸ್ತೀನಿ ನಿಮ್ಗೆ. ಈ ಥರ ಈ ಲಾಕ್ಗಳನ್ನೆಲ್ಲ ಓಪನ್ ಮಾಡ್ಕೋಬೇಕು ಮೊದಲು. ನೋಡ್ರಿ ಇಲ್ಲಿ ಹಿಟ್ಟು ನಾನು ಗೋಧಿ ಹಾಕಿದ್ನೆಲ್ಲ, ಗೋಧಿ ಹಿಟ್ಟು ನೋಡ್ರಿ ಯಾವ ಥರ ಬಂದೈತೆ ಅಂತ. ಇನ್ನೂ ಬಿಸಿ ಐತಿ, ಸುಡಾತೈತಿ. ಇದನ್ನ ಯಾಕೆ ಹೇಳ್ತೀನಂದ್ರೆ ಅಲ್ಲಿ ಇಲ್ಲಿ ಹೊರಗೆ ಹೋಗಿ ಬೀಸೋದಕ್ಕಿಂತ ಇದೇ ರೀತಿ ನಮ್ಮ ಮನ್ಯಾಗ ನಾವು ಒಂದು ಗಿರ್ನಿ ತಂದಿಟ್ಕೊಂಡು ಒಂದು ಉತ್ತಮವಾದಂತಹ ಪ್ರತಿಯೊಂದು ಕಾಳಿನ ಹಿಟ್ಟನ್ನು ನಾವು ಪಡ್ಕೋಬೋದಾಗೈತಿ. ಅದಕ್ಕೋಸ್ಕರ ಇದನ್ನು ಹೇಳತ್ತೀನಿ ಫ್ರೆಂಡ್ಸ್. ನೀವು ಅದನ್ನು ಬಟನ್ ಆಫ್ ಮಾಡದಿದ್ರೂ ಆಟೋಮೆಟಿಕ್ಲಿ ಅದು ತಾನಾಗೆ ಬಂದಾಗ್ತೈತಿ. ಈ ಥರ ಇದಿಷ್ಟ ನಮ್ಮ ಹಳ್ಳಿ ಮಂದಿ ಹಿಟ್ಟಿನ ಗಿರಣಿಯ ಹಿಸ್ಟ್ರಿ ಐತಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಶೇರ್ ಮಾಡಿರಿ. ಮತ್ತಷ್ಟು ನಮಗೆ ಇಂಥ ವಿಡಿಯೋಗಳನ್ನ ಮಾಡೋಕೆ ಪ್ರೋತ್ಸಾಹ ನಿಮ್ಮಿಂದ ಸಿಕ್ಕಂಗೆ ಆಕತಿ. ಎಲ್ಲರಿಗೂ ಧನ್ಯವಾದಗಳು.